ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವಿದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಪ್ರತಿ ವಿಶ್ಲೇಷಣೆ ಅದರ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ಯಾವುದನ್ನು ತಾವು ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮ ನನ್ನದು. ರಾಜಕಾರಣಿಗಳ, ರಾಜಕೀಯ ಪಕ್ಷಗಳ ಬಾಲಂಗೋಚಿ ಅಲ್ಲ. ಆ ಕಾರಣಕ್ಕೆ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಭಾಳ ಜನ ಮಾತಾಡ್ತಾರೆ, ಭಿಕ್ಷುಕ ಭಟ್ಟ ಕೇಳ್ತಾರೆ. ಎಸ್, ಅದಕ್ಕೆ ನನಗೆ ಅವಮಾನ ಕೂಡ ಇಲ್ಲ. ಯಾಕೆಂದರೆ ಯಾವುದೋ ರಾಜಕಾರಣಿಯ ಇನ್ನೊಬ್ಬರ ಬಾಲ ಹಿಡಿದು ದುಡ್ಡು ತೆಗೆದುಕೊಳ್ಳೋದಕ್ಕಿಂತ ಸಾರ್ವಜನಿಕರ ಎದುರು ನಾನು ಮಾತನಾಡ್ತೇನೆ, ತಾವು ನನಗೆ ಸಹಾಯ ಮಾಡ್ತೀನಿ. ಎನಿವೆ, ನಾನು ಇವತ್ತು ಮಾತನಾಡ್ತಾ ಇರುವುದು G20 ಶೃಂಗಸಭೆಯ ಕುರಿತು. ಈ ಶೃಂಗಸಭೆ ಯಶಸ್ವಿ ಶೃಂಗಸಭೆ ಅನ್ನೋದು ಅನುಮಾನ ಇಲ್ಲ ನನಗೆ. ಯಾಕೆಂದರೆ ಈ ಸಂಜೆ ದೆಹಲಿ ಡೆಕ್ಲರೇಷನ್ ಏನಿದೆ ಅದಕ್ಕೆ ಒಮ್ಮತದ ಸಹಮತ ದೊರಕಿತು. ಇದು ಒಂದು ಸಾಧನೆ. ಈ ಸಾಧನೆಯನ್ನು ನಾನು ಭಾರತದ ವಿದೇಶಾಂಗ ನೀತಿಯ ಸಾಧನೆ ಅಂತ ಕರಿತೀನಿ. ನಮ್ಮ ವಿದೇಶಾಂಗ ನೀತಿ ಮತ್ತು ನಮ್ಮ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು, ಅವರ ಪರಿಶ್ರಮ ಎಲ್ಲವೂ ಇದೆ. ಅದನ್ನು ನಾವು ರಿಕಗ್ನೈಸ್ ಮಾಡದೇ ಇರೋದಕ್ಕೆ ಆಗಲ್ಲ. ಒಂದು ವರ್ಷದ ಹಿಂದೆ ಭಾರತ G20ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡ್ತು. ಸೊ ಈ ನವೆಂಬರ್ಗೆ ನಮ್ಮ ಅಧ್ಯಕ್ಷ ಸ್ಥಾನ ಮುಗಿಯುತ್ತೆ. ಈ ಅವಧಿಯಲ್ಲಿ ಭಾರತದ ಸಾಂಸ್ಕೃತಿಕವಾದ ಮಹತ್ವವನ್ನು ಪರಿಚಯ ಮಾಡಿಕೊಡುವ ಕೆಲಸ ಕೂಡ ನಡೀತು. ಹಾಗೆಯೇ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಈ ಒಂದು G20 ಬೇರೆ ಬೇರೆ ಸಭೆಗಳು ನಡೆದವು. ಅದಾದ ಮೇಲೆ ದೆಹಲಿಯಲ್ಲಿ ನಡೆದ ಈ ಒಂದು ಶೃಂಗಸಭೆ ಏನಿದೆ, ಈ ಶೃಂಗಸಭೆ ಯಶಸ್ವಿ ಆಗುತ್ತಾ ಇಲ್ವಾ ಅನುಮಾನಗಳಿತ್ತು. ಯಾಕೆ ಅಂತ ಅಂದರೆ, ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಹಾಗೂ ಚೀನಾದ ಅಧ್ಯಕ್ಷ ಅವರು ಇದರಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂದಾಗ ಅನುಮಾನಗಳು ಪ್ರಾರಂಭ ಆಗಿತ್ತು. ಇದು ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಥ ಶೃಂಗಸಭೆ ಆದರೂ ಕೂಡ ಈ ಸಭೆಯಲ್ಲಿ ಕೆಲವು ವಿಚಾರಗಳು ಪ್ರಸ್ತಾಪವಾಗ್ತವೆ ಅಂತ ಎಲ್ಲರ ನಿರೀಕ್ಷೆ ಇತ್ತು. ಎಸ್ಪೆಷಲಿ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ. ಈ ವಿಚಾರದಲ್ಲಿ ಸಹಮತಕ್ಕೆ ಬರುವುದು ಕಷ್ಟ ಅನ್ನುವುದೇ ಒಂದು ಮಾತು ಕೂಡ ಇತ್ತು. ಆದರೆ ಇದನ್ನು ಜಾಣತನದಿಂದ ನಿರ್ವಹಣೆ ಮಾಡಲಾಗಿದೆ. ದೆಹಲಿ ಡಿಕ್ಲರೇಷನ್ನಲ್ಲಿ ಈ ಒಂದು ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಪ್ರಸ್ತಾಪ ಇದೆ. ಇದು ಯುದ್ಧದ ಕಾಲವಲ್ಲ. ಅದಕ್ಕೂ ಮೀರಿ ರಷ್ಯಾದ ನಡೆಯನ್ನು ಕಂಡೆಮ್ ಮಾಡಲಾಗಿಲ್ಲ. ಇದನ್ನು ಐರೋಪ್ಯ ರಾಷ್ಟ್ರಗಳು ಇದನ್ನು ಖಂಡಿಸಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದು, ಭಾರತ ನೇರವಾಗಿ ರಷ್ಯಾವನ್ನು ಕೈ ಬಿಡುವ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಆದ್ದರಿಂದ ಒಂದು ಜಾಣತನದ ಸಾಲೇನಿದೆ, ಇದು ಯುದ್ಧದ ಕಾಲವಲ್ಲ. ಹಾಗೆ ನೋಡಿದ್ರೆ ಇದು ಹೊಸದಾಗಿ ಹೇಳಿದ್ದು ಕೂಡ ಅಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಮೊದಲೇ ಇದು ಯುದ್ಧದ ಕಾಲವಲ್ಲ ಅನ್ನುವ ಮಾತನ್ನು ಹೇಳಿದರು. ಅದರಂತೆ ಇದು ಸೇರಿಸಲ್ಲ. ಆದರೆ ಈ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೀತು ಅಂತ ಹೇಳಲಾಗ್ತಾ ಇದೆ. ಸೊ ಈ ಸಂಜೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೂ ಇತರ ಅಧಿಕಾರಿಗಳು ಹೇಳಿದ ಪ್ರಕಾರ ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಪರಿಣಾಮದ ಬಗ್ಗೆ ಕೂಡ ಚರ್ಚೆ ನಡೆಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಅದು ನಡೀತು ಅಂತ ಗೊತ್ತಿಲ್ಲ. ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತ ಅಂದರೆ, G20 ಹೋಗಿ G21 ಆದದ್ದು. ಅಂದರೆ ಆಫ್ರಿಕನ್ ಯೂನಿಯನ್ ಏನಿದೆ, ಆಫ್ರಿಕನ್ ಯೂನಿಯನ್ಗೆ ಸದಸ್ಯತ್ವ ನೀಡಲಾಗಿದೆ G20ದು. ಸೊ ಅಧ್ಯಕ್ಷತೆ ವಹಿಸಿದ ಮೋದಿಯವರು ಪ್ರಸ್ತಾಪ ಮಾಡಿದರು. ಯಾರು ಈ ಒಂದು ಆಫ್ರಿಕನ್ ಯೂನಿಯನ್ನನ್ನು G20ಗೆ ಸೇರಿಸುವ ಬಗ್ಗೆ ಪರವಾಗಿದ್ದವರು, ವಿರೋಧವಾಗಿದ್ದವರು ಮತ ಹಾಕ್ಬೋದು ಅನ್ನೋ ಮಾತನ್ನು ಹೇಳಿದರು. ನಂತರ ಒಮ್ಮತದಿಂದ ಆಫ್ರಿಕನ್ ಯೂನಿಯನ್ನನ್ನು G20ಗೆ ಸೇರಿಸಲಾಯಿತು. ಸೊ ಆಫ್ರಿಕನ್ ಯೂನಿಯನ್ ಏನಿದೆ ಅದರ ಅಧ್ಯಕ್ಷರು ಬಂದವರು ಹೆಚ್ಚು ಭಾವುಕರಾಗಿದ್ದರು. ಸೊ ಇದೊಂದು ಬಹಳ ಮಹತ್ವದ ಒಂದು ಬೆಳವಣಿಗೆ ಅಂತ ನನಗನ್ಸುತ್ತೆ. ಯಾಕಂದರೆ ಆಫ್ರಿಕಾದ ರಾಷ್ಟ್ರಗಳೇನಿವೆ ಆ ರಾಷ್ಟ್ರಗಳನ್ನು ಈ ಒಂದು G20ಯಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳುವ ಮೂಲಕ
ಭಾರತ ಆಫ್ರಿಕಾದ ರಾಷ್ಟ್ರಗಳಿಗೆ ಇನ್ನಷ್ಟು ಹತ್ತಿರ ಆಗಿದೆ, ಅನುಮಾನನೇ ಬೇಕಾಗಿಲ್ಲ. ಚೀನಾ ಕೂಡ ಆಫ್ರಿಕಾದ ರಾಷ್ಟ್ರಗಳ ನಾಯಕತ್ವ ವಹಿಸೋದಕ್ಕೆ ಟ್ರೈ ಮಾಡ್ತಾ ಇತ್ತು, ಭಾರತ ಮಾಡ್ತಾ ಇತ್ತು. ಚೀನಾದ ಇನ್ವೆಸ್ಟ್ಮೆಂಟ್ ಕೂಡ ಆಫ್ರಿಕಾದ ರಾಷ್ಟ್ರಗಳಿವೆ. ಹಾಗೆಯೇ ಭಾರತ ಕೂಡ ಆಫ್ರಿಕಾದ ಮಾರುಕಟ್ಟೆಯನ್ನು ಪ್ರವೇಶಿಸ್ತಾ ಇದೆ. ಅಲ್ಲಿ ಆ ಮಾರುಕಟ್ಟೆಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಅಂತಂದರೆ, ಡೆಲ್ಲಿ ಡಿಕ್ಲರೇಷನ್ನಲ್ಲಿ ಭಯೋತ್ಪಾದನೆಯನ್ನು ಕೂಡ ಖಂಡಿಸಲಾಗಿದೆ ಅಂತ. ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವುದನ್ನು ಕೂಡ ಖಂಡಿಸಲಾಗಿದೆ. ಸೊ ಈ ಮೂಲಕ ಇದು ಇಂಡೈರೆಕ್ಟ್ಲಿ ಪಾಕಿಸ್ತಾನದ ಮೇಲೆ ನೀಡಿದ ಹೊಡೆತ ಅಂತಲೇ ನನಗೆ ಅನಿಸುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದ ವಿಚಾರಕ್ಕೆ ಬರೋದಿದ್ದರೆ, ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಐಸೋಲೇಟ್ ಮಾಡುವುದರಲ್ಲಿ ಭಾರತ ಯಶಸ್ವಿಯಾಗಿದೆ. ಪಾಕಿಸ್ತಾನ ಐಸೋಲೇಟ್ ಆಗಿ ಹೋಗಿದೆ. ನೀವು ಪಾಕಿಸ್ತಾನದ ಟಿ ವಿ ಚಾನಲ್ಗಳನ್ನು ನೋಡಿದರೆ ನಮ್ಮನ್ನು ಕರೆದೇ ಇಲ್ಲ ಅನ್ನುವ ಅಳುಲು ಪಾಕಿಸ್ತಾನದ ಬಹುತೇಕ ಮಾಧ್ಯಮಗಳಲ್ಲಿ ನೀವು ನೋಡ್ಬೋದು. ಅಂದರೆ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ಅದರ ಜೊತೆಗೆ ಬಹುತೇಕ ಮುಸ್ಲಿಂ ರಾಷ್ಟ್ರಗಳೇನಿವೆ, ಆ ಮುಸ್ಲಿಂ ರಾಷ್ಟ್ರಗಳ ವಿಶ್ವಾಸವನ್ನು ಗಳಿಸುವುದರಲ್ಲಿ ಭಾರತ ಯಶಸ್ವಿಯಾಗಿದೆ. ಆ ಮೂಲಕನೇ ಪಾಕಿಸ್ತಾನ ಐಸೋಲೇಟ್ ಆದದ್ದು. ಈಗ ಆಫ್ರಿಕನ್ ಯೂನಿಯನನ್ನು ಸೇರಿಸುವ ಮೂಲಕ ಆಫ್ರಿಕನ್ ಯೂನಿಯನ್ಲೇ ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳಿವೆ. ಅವರೆಲ್ಲ ಕೂಡ ಭಾರತದ ಈ ಒಂದು ಕೃತ್ಯ ಏನಿದೆ, ಭಾರತದಿಂದಾಗಿ ನಮಗೆ ಈ G20ಯಲ್ಲಿ ಸದಸ್ಯತ್ವ ಸಿಕ್ಕಿತು ಅನ್ನುವ ಸಂತೋಷ ಇರುವುದಂತೂ ಸಹಜ. ಸೊ ಹೀಗಾಗಿ ಮುಸ್ಲಿಂ ರಾಷ್ಟ್ರಗಳ ಬೆಂಬಲವನ್ನು ಕ್ರೋಢೀಕರಿಸುವುದರಲ್ಲೂ ಕೂಡ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ ಭಾರತ ಮಾತಾಡ್ತಾ ಬಂದ ಗ್ಲೋಬಲ್ ಸೌತ್, ಚೀನಾ ಕೂಡ ಗ್ಲೋಬಲ್ ಸೌತ್ ಬಗ್ಗೆ ಮಾತನಾಡ್ತಾ ಇತ್ತು. ಗ್ಲೋಬಲ್ ಸೌತ್ ನಾಯಕತ್ವ ಯಾರಿಗೆ ಹೋಗಬೇಕು ಅನ್ನೋದು ಭಾರತ ಬಹಳ ಮುಖ್ಯವಾಗಿ ಗ್ಲೋಬಲ್ ಸೌತ್ ಏನಿದೆ ಅದರ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಬಂದಿತ್ತು. ಈಗ ಈ ಭಾರತದ ಈ ವಾದ ಏನಿದೆ, ಗ್ಲೋಬಲ್ ಸೌತ್ ವಾದ ಏನಿದೆ, ಅದಕ್ಕೂ ಕೂಡ ಬೆಂಬಲ ಸಿಕ್ಕಿದೆ, ಅಥವಾ ಗ್ಲೋಬಲ್ ಸೌತ್ ನಾಯಕತ್ವ ಭಾರತದತ್ತ ಬರುತ್ತಿದೆ ಅನ್ನೋದು ಬಹಳ ಬಹಳ ಮುಖ್ಯವಾದ ಒಂದು ಅಂಶ. ಸೊ ಚೀನಾ ಮತ್ತು ಭಾರತದ ನಡುವಿನ ಒಂದು ಪೈಪೋಟಿ ಏನಿದೆ ಪ್ರಾಬಲ್ಯಕ್ಕಾಗಿ, ಆ ಪೈಪೋಟಿಯಲ್ಲಿ ಭಾರತ ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಇದೆ. ಸಂಪೂರ್ಣವಾಗಿ ಚೀನಾದ ಪ್ರಾಬಲ್ಯವನ್ನು ಕಸಿದುಕೊಳ್ತಾ ಇದೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ, ಅಂತಾರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಅಂತ ನಾನು ಹೇಳಲ್ಲ, ಹಾಗೆ ಹೇಳಿದರೆ ತಪ್ಪಾಗುತ್ತೆ. ಆದರೆ ಚೀನಾ ಎಲ್ಲೆಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸುವುದಕ್ಕೆ ಯತ್ನ ಮಾಡ್ತಾ ಇತ್ತೋ ಆ ದೇಶಗಳ ಬೆಂಬಲವನ್ನು ಕ್ರೋಢೀಕರಿಸುವಲ್ಲಿ ಇದು ಮಹತ್ವದ ಹೆಜ್ಜೆ ಅನ್ನೋದು ಅನುಮಾನನೇ ಇಲ್ಲ. ಹಾಗೆ ಇನ್ನೊಂದು, ನಿನ್ನೆ ಅಮೇರಿಕಾದ ಅಧ್ಯಕ್ಷ ಜೋ ಬೈಡೆನ್ ಅವರು ಹೇಳಿದ ಬಹಳ ಮುಖ್ಯವಾದ್ದು ಏನು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವಕ್ಕೆ ಬಹಿರಂಗವಾಗಿ ಬೈಡೆನ್ ಬೆಂಬಲವನ್ನು ಸೂಚಿಸಿದ್ದಾರೆ. ಸೊ ಈಗ ಗ್ಲೋಬಲ್ ಸೌತ್ ನಾಯಕತ್ವವನ್ನು ವಹಿಸಿಕೊಳ್ಳುತ್ತಿರುವ ಭಾರತ, ಆ ದಿಸೆಯಲ್ಲಿ ಹೆಜ್ಜೆ ಇಡ್ತಾ ಇರುವ ಭಾರತ, ಆ ದಿಸೆಯಲ್ಲಿ ಯಶಸ್ವಿಯಾಗುವತ್ತ ಸಾಗ್ತಾ ಇರುವ ಭಾರತ ಏನಿದೆ, ಅದರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವದ ಬೇಡಿಕೆ ಏನಿದೆ ಅದಕ್ಕೆ ಇನ್ನಷ್ಟು ಪುಷ್ಟಿ ದೊರಕುತ್ತೆ. ಅದೇ ಮಾತನ್ನು ಬೈಡನ್, ಭಾರತ ಇದಕ್ಕೆ ಯೋಗ್ಯವಾದುದು ಅನ್ನುವ ಮಾತನ್ನು ಕೂಡ ಜೋ ಬೈಡೆನ್ ಅವರು ಹೇಳಿದ್ದಾರೆ. ಇನ್ನು ಈ ಡೆಲ್ಲಿ ಡಿಕ್ಲರೇಷನ್ ಕೆಲವು ವಿಚಾರಗಳೇನಿವೆ, ಎಲ್ಲದರ ಬಗ್ಗೆ ನನಗೆ ಮಾತನಾಡೋಕ್ಕಾಗಲ್ಲ, ಅದನ್ನು ನೀವೇ ತೀರ್ಮಾನ ಮಾಡಿ. ಅದರಲ್ಲಿ ಬಹಳ ಮುಖ್ಯವಾಗಿ ಮಹಿಳಾ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನುವ ವಿಚಾರ ಇದೆ. ದೆಹಲಿ ಡಿಕ್ಲರೇಷನ್ನಲ್ಲಿ ಮಹಿಳಾ ಸಂರಕ್ಷಣೆಗೆ ಭಾರತ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಸಂರಕ್ಷಣೆ ನೀಡಲಾಗಿದೆ ನಾನು ಇಲ್ಲಿ ಮಾತನಾಡಲ್ಲ. ಯಾಕೆಂದರೆ ಈಗ ನಾವು ಮಾತನಾಡೋ ಸಂದರ್ಭದಲ್ಲಿ ದೇಶದ ಒಳಗಡೆ ವಿಚಾರವನ್ನು ಮಾತನಾಡುವುದು ಈಗ ಪ್ರಸ್ತುತ ಅಲ್ಲ, ಅದನ್ನು ಬೇರೆ ಅಕೇಷನ್ನಲ್ಲಿ ಮಾತನಾಡಬಹುದು. ಅದರ ಒಂದು ಅಂತಾರಾಷ್ಟ್ರೀಯ ಈವೆಂಟ್, ಶೃಂಗಸಭೆ ನಡೆದಾಗ ನಾನು ನಮ್ಮ ಆಂತರಿಕ ವಿಚಾರಗಳು, ಮಹಿಳಾ ಸಂರಕ್ಷಣೆ ಭಾರತದಲ್ಲೇ ಇಲ್ವಲ್ಲ, ಯಾರು ಮಗ ನೀವು ನಿರ್ಣಯ ಮಾಡ್ತಾರೆ ಅಂತ ಮಾತಾಡಿ ಈಗ ಹೇಳಲ್ಲ ನಾನು. ಅದು ನೀವು ತೀರ್ಮಾನ ಮಾಡಿ, ಭಾರತದಲ್ಲಿ ಮಹಿಳಾ ಸಂರಕ್ಷಣೆ ಎಷ್ಟರ ಮಟ್ಟಿಗಿದೆ, ಎಷ್ಟರ ಮಟ್ಟಿಗೆ ಇಲ್ಲ. ಅದರ ಬಗ್ಗೆ ನಾನು ಟೀಕಿಸುವುದಕ್ಕೆ ಇದು ಸಮಯ ಅಲ್ಲ, ಸಂದರ್ಭ ಅಲ್ಲ. ಸಮಯ ಸಂದರ್ಭ ಗೊತ್ತಿಲ್ಲದೆ ಮಾತನಾಡಬಾರ್ದು. ಒಂದು ಅಂತಾರಾಷ್ಟ್ರೀಯ ಇವೆಂಟ್ ನಡೆದಾಗ ನಾನು ಹೇಳಿದ ನಮ್ಮ ಪ್ರಧಾನಿಯನ್ನು ಟೀಕಿಸುವುದು ಸಮಂಜಸ ಅಲ್ಲ. ಆಂತರಿಕ ವಿಚಾರದ ಬಗ್ಗೆ ನಾವು ನಮ್ಮ ಪ್ರಧಾನಿಯವ್ರನ್ನ ಟೀಕೆ ಮಾಡೋಣ. ಮೋದಿಯವರ ಜೊತೆ ನಮ್ಮ ತಕರಾರುಗಳಿವೆ,
ಮೋದಿಯವರ BJP ಸರ್ಕಾರದ ಬಗ್ಗೆ ತಕರಾರಿದೆ. ಆದರೆ ನಾವು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಮಾತನಾಡುವಾಗ ಆ ತಕರಾರುಗಳನ್ನು ಇಲ್ಲಿ ಎತ್ತುವ ಅಗತ್ಯ ಇಲ್ಲ. ಅದನ್ನು ಪ್ರತ್ಯೇಕವಾಗಿ ನಾವು ಚರ್ಚೆ ಮಾಡ್ಬೋದು ಈ ದೇಶದ ಒಳಗಡೆ. ಅದನ್ನೇ ನಾನು ಮಾಡ್ತಾ ಬಂದಿದ್ದೇನೆ. ಮೋದಿಯವ್ರನ್ನ ಎಲ್ಲೆಲ್ಲಿ ಟೀಕಿಸಬೇಕು ಟೀಕಿಸಿದ್ದೀನಿ, ಅದಕ್ಕೆ ಬಯಸ್ಕೊಳ್ಳೋರ ಹತ್ರ ಬಯಸ್ಕೊಂಡಿದ್ದೀನಿ. ಆದರೆ ಒಂದು ಅಂತಾರಾಷ್ಟ್ರೀಯ ವಿಚಾರದ ಸಂದರ್ಭದಲ್ಲಿ ನಾನು ಹಿಂದಲೂ ಹೇಳಿದ್ದೆ, ಅಂತಾರಾಷ್ಟ್ರೀಯ ವಿಚಾರದ ಸಂದರ್ಭದಲ್ಲಿ ಇನ್ಯಾವುದೋ ದೇಶದ ಜನನೋ ರಾಜಕಾರಣಿಗಳು ನಮ್ಮ ಪ್ರಧಾನಿಯವ್ರನ್ನ ಟೀಕೆ ಮಾಡಿದರೆ ನಾನು ಒಪ್ಪಲ್ಲ. ನಮಗವರ ಅಗತ್ಯ ಇಲ್ಲ. ನಮ್ಮ ದೇಶದ ಪ್ರಧಾನಿಯವರು ನಮ್ಮೆಲ್ಲರ ಪ್ರಧಾನಿ, ಅವ್ರನ್ನ ಟೀಕೆ ಮಾಡುವುದು ನಮ್ಮ ಹಕ್ಕು ಹೊರತು ನಿಮ್ಮದಲ್ಲ. ನೀವು ಮೋದಿಯವರ ಮೇಲೆ ಅಟ್ಯಾಕ್ ಮಾಡ್ತೀರಿ ಅಂದರೆ ವಿ ವಿಲ್ ಡಿಫೆಂಡ್ ಮೋದಿ ಬಿಕಾಸ್ ಹಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈ ಸ್ಪಷ್ಟತೆ ನನ್ನಲ್ಲಿದೆ, ಈ ಸ್ಪಷ್ಟತೆ ಹೇಳ್ತಾ ಇದ್ದೀನಿ. ಐ ಡೋಂಟ್ ಹಾಗಂತ ಮೋದಿಯವರ ಭಕ್ತನೂ ಅಲ್ಲ, ಅವ್ರನ್ನ ಎಲ್ಲಿ ಟೀಕೆ ಮಾಡಬೇಕೋ ಅಲ್ಲಿ ಟೀಕೆ ಮಾಡ್ತೀನಿ ಅನ್ನೋದು. ಇನ್ನೊಂದು ಬಹಳ ಮುಖ್ಯವಾದ ದೆಹಲಿ ಈ ಡಿಕ್ಲರೇಷನ್ನ ತೀರ್ಮಾನ ಅಂದರೆ ಗ್ಲೋಬಲೈಸೇಷನ್ ಅನ್ನೋದೇನಿದೆ ಅದು ಹ್ಯೂಮನ್ ಸೆಂಟ್ರಿಕ್ ಆಗಿರಬೇಕು ಅಂತ. ಈ ಬಗ್ಗೆ ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ದಟ್ ಶುಡ್ ಬಿ ಎ ಹ್ಯೂಮನ್ ಸೆಂಟ್ರಿಕ್. ಅದು ಮೋಸ್ಟ್ ಇಂಪಾರ್ಟೆಂಟ್. ಹ್ಯೂಮನ್, ನಾಟ್ ಓನ್ಲಿ ಗ್ಲೋಬಲೈಸೇಷನ್, ಎವ್ರಿಥಿಂಗ್ ಶುಡ್ ಬಿ ಹ್ಯೂಮನ್ ಸೆಂಟ್ರಿಕ್ ಅಂತ. ಅದು ಯಾವ ವಿಚಾರದಲ್ಲಿ ಹ್ಯೂಮನ್ ಸೆಂಟ್ರಿಕ್ ಆಗಿದ್ದೀವಿ ನಾವು ಆಗಿಲ್ಲ ಅನ್ನೋದು ಅದು ಕೂಡ ಡಿಫರೆಂಟ್ ಡಿಸ್ಕಷನ್ನು. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ದೆಹಲಿ ಡಿಕ್ಲರೇಷನ್ನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸೊ ಈ ದೆಹಲಿ ಡಿಕ್ಲರೇಷನ್ ಏನಿದೆ, ದೆಹಲಿ ಡಿಕ್ಲರೇಷನ್ ಒಮ್ಮತದ ಮೂಲಕ ಒಪ್ಪಿಕೊಳ್ಳುವಂತೆ ಆದದ್ದು ಏನಿದೆ ಅದು ನಮ್ಮ ಸಾಧನೆ, ನಮ್ಮ ಅಧ್ಯಕ್ಷತೆಯಲ್ಲೇ ಆದದ್ದು ಅಂತ. ಹಾಗೆಯೇ ಒಂದು ವರ್ಷದ ಅವಧಿಯಲ್ಲಿ ಈ G20 ಸಮಾವೇಶಗಳನ್ನು ಭಾಳ ಡಿಫ್ರೆಂಟ್ ಆದ ರೀತಿಯಲ್ಲಿ ಆರ್ಗನೈಸ್ ಮಾಡಲಾಗಿತ್ತು. ಅದರಂತೆ ದೆಹಲಿ ಒಂದು ನಡೆದಂಥ ಈ ಸಮಿಟ್ ಏನಿದೆ ಇದಕ್ಕೂ ಕೂಡ ಅಷ್ಟೇ ಒಂದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಶೋಕೇಸ್ ಆಗಿತ್ತು ಅಂತ. ಅಂದರೆ ಅಲ್ಲಿ ಬಂದವರಿಗೆಲ್ಲ ಭಾರತೀಯ ಸಂಸ್ಕೃತಿಯ ಪರಿಚಯ ಆಗುವಂತೆ ಮಾಡಲಾಗಿತ್ತು. ಅದು ಬಹಳ ಮುಖ್ಯವಾದ್ದು ಹಾಗೂ ಸ್ವಾಗತಾರ್ಹವಾದ್ದು. ಹಾಗೆಯೇ ಆ ಅತಿಥಿ ಸತ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಮೂಲ ಶಕ್ತಿ ಅಂದರೆ ಅತಿಥಿ ಸತ್ಕಾರ. ನಾವೆಲ್ಲ ಅತಿಥಿ ದೇವೋಭವ ಅಂತ ನಂಬಿದವರು ಭಾರತೀಯರು. ಹಾಗೆಯೇ ನಮ್ಮ ಮನೆಯಲ್ಲಿ ಊಟಕ್ಕಿರಲಿ ಇರದೇ ಇರಲಿ, ಮನೆಗೆ ಬಂದವರಿಗೆ ಯಾವುದಕ್ಕೂ ಕಡಿಮೆ ಆಗದಂತೆ ಸತ್ಕಾರ ಮಾಡಬೇಕು ಅನ್ನುವ ನಂಬಿಕೆ ಇದ್ದಂಥ ಜನ ನಾವು. ಅದರಂತೆ ಅತ್ಯದ್ಭುತವಾದ ಒಂದು ವ್ಯವಸ್ಥೆಯನ್ನು ಈ ದೆಹಲಿ ಸಮಿಟ್ನಲ್ಲಿ ಮಾಡಲಾಗಿತ್ತು. ಆಹಾರಕ್ಕೆ ಸಂಬಂಧಪಟ್ಟಾಗ ಸುಮಾರು 500ಕ್ಕೂ ಹೆಚ್ಚು ಖಾದ್ಯಗಳು ಅಲ್ಲಿ ಇದ್ದವು. ಹಾಗೆಯೇ ಭಾರತ ಮಂಟಪ, ಅದು ತಮಿಳಿನಲ್ಲಿ ಮಂಟಪಂ ಅಂತಾರೆ ಡೆಲ್ಲಿ ಜನ ಕೂಡ. ಆ ಮಂಟಪದಲ್ಲೂ ಕೂಡ ಭಾರತೀಯ ಸಂಸ್ಕೃತಿ, ಪರಂಪರೆ, ನಂಬಿಕೆ ಎಲ್ಲವನ್ನು ಕೂಡ ಪ್ರತಿನಿಧಿಸುವಂತೆ ಮಾಡಲಾಗಿತ್ತು. ಇದು ಬಹುತೇಕ ವಿಶ್ವ ನಾಯಕರುಗಳಿಗೆ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯವನ್ನು ಇಲ್ಲಿ ಮಾಡಿಕೊಡಲಾಗಿತ್ತು. ಇದು ಸ್ವಾಗತಾರ್ಹವಾಗಿದ್ದದ್ದು ಅಂತ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ಮೂಲಕ ದೇಶದಲ್ಲಿ ಪ್ರಾಯಶಃ G20 ಸಮಿಟ್ಗಳಲ್ಲಿ, ಶೃಂಗಸಭೆಗಳಲ್ಲಿ ಈ ರೀತಿಯ ವ್ಯವಸ್ಥೆ ಇನ್ನೂ ಮಾಡಿರಲಿಲ್ಲ. ಸೊ ಇಡೀ ದೆಹಲಿಯಲ್ಲಿ ಮಾಡಿದ ವ್ಯವಸ್ಥೆ, ಸುಮಾರು 1 ಲಕ್ಷ ಸೈನಿಕರು ಇದ್ದರು ಇಲ್ಲಿ ದೆಹಲಿಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಭದ್ರತಾ ಸಿಬ್ಬಂದಿ ಇದ್ದರು. ಅದರಂತೆ ಏರ್ ಮೂಲಕ 4 ಹೆಲಿಕಾಪ್ಟರ್ಗಳ ಮೇಲೆ ಹಾರ್ತಾ ಇದ್ದು ಬಂದ ಅತಿಥಿಗಳ ಸಂರಕ್ಷಣೆ ಮಾಡಬೇಕು. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು, ಆಗಕೂಡ್ದು ಅಂತ. ಸೊ ಈ ಸಮಿಟ್ ಏನಿದೆ ನಾಳೆನೂ ನಡೆಯುತ್ತೆ. ಈಗ ಡಿಸ್ಕಷನ್ ನಡೀತಾ ಇದೆ. ಸೊ ನಾಳೆ ಮುಗಿದ ಮೇಲೆ ಬಂದ ಅತಿಥಿಗಳಲ್ಲಿ ಕೆಲವರು ಭಾರತದಲ್ಲೇ ಇರ್ತಾರೆ. ಎಸ್ಪೆಷಲಿ ಸೌದಿ ಅರೇಬಿಯಾದ ಪ್ರಿನ್ಸ್ ಕೂಡ ಇರ್ತಾರೆ. ಅವರ ಜೊತೆ ವಿಶೇಷ. ಈ ನಡುವೆ ಪ್ರಧಾನಿಯವರು ಪ್ರತ್ಯೇಕವಾಗಿ ನಾಯಕರುಗಳ ಜೊತೆ ಮಾತನಾಡಿದ್ರು. ನಿನ್ನೆ ಜೋ ಬೈಡನ್ ಜೊತೆ ಮಾತನಾಡಿದರು. ಇವತ್ತು ಬಾಂಗ್ಲಾದ ಶೇಖ್ ಹಸೀನಾ ಅವರ ಜೊತೆ ಚರ್ಚೆ ಮಾಡಿದ್ರು. ಬೇರೆ ಬೇರೆ ನಾಯಕರ ಜೊತೆ ಚರ್ಚೆ ನಡೀತಿದ್ದಾರೆ. ಆದ್ದರಿಂದ ಒಟ್ಟಾರೆಯಾಗಿ ಭಾರತ ನಡೆಸಿದ G20 ಈಗ G21 ಆಗ್ತಾ ಇದೆ. ಇದು ಯಶಸ್ವಿ ಅಂತಾರೆ ನನಗೆ ಅನಿಸುತ್ತೆ. ಇದರ ಲೋಪದೋಷ ಇಲ್ಲ ಅಂತಲ್ಲ, ಆ ಲೋಪದೋಷಗಳ ಬಗ್ಗೆ ಮಾತನಾಡುವ ಸಮಯ ಸಂದರ್ಭ ಇದಲ್ಲ ಅಂತ. ಆದರೆ ಬಹುಮಟ್ಟಿಗೆ ಇದು ಯಶಸ್ವಿಯಾಗಿದೆ. ಇದು ಭಾರತದ ವಿದೇಶಾಂಗ ನೀತಿಯ ಯಶಸ್ಸು ಅಂತ ನಂತೆ. ನೆಹರು ಕಾಲದಿಂದ ನಾವೇನೋ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಬಂದ್ವಿ. ಈಗಲೂ ಕೂಡ
ಇದರ ಒಟ್ಟಾರೆಯಾಗಿ ನಾವು ಸಂಪೂರ್ಣವಾಗಿ ಅಮೇರಿಕಾದ ಕಡೆಯೂ ವಾಲದೆ, ರಷ್ಯಾದ ಕಡೆಯೂ ವಾಲದೆ, ಚೀನಾದ ಕಡೆಯೂ ವಾಲದೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಪ್ರದರ್ಶಿಸುವ ಯತ್ನ ನಡೆದಿದೆ. ಅದರ ಜೊತೆಗೆ ಜೋ ಬೈಡನ್ ಮತ್ತು ಮೋದಿ ಮಾತುಕತೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳು, ಅದು ಮಾತನಾಡೋದಕ್ಕೆ ಸಮಯ ಇಲ್ಲ, ಇನ್ನೊಂದು ಅವಕಾಶ ತೆಗೆದುಕೊಂಡು ಮಾತಾಡ್ತೀನಿ. ಸೊ ನಮ್ಮ ಅಲಿಪ್ತ ನೀತಿ ಏನಿದೆ ಅದೇ ಮೂಲವಾದದ್ದು. ನಾವು ಯಾವುದೋ ಒಂದು ಗುಂಪಿಗೆ ಸೇರಿದರೆ ಮುಳುಗೋಗ್ಬಿಡ್ತೀವಿ. ಬಟ್ ಆ ಅಲಿಪ್ತ ನೀತಿಯನ್ನು ಕಾಪಾಡಿಕೊಂಡು ಬರೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ನಮ್ಮ ವಿದೇಶಾಂಗ ನೀತಿ ಯಶಸ್ವಿಯಾಗಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಹಾಯ ಮಾಡಿ. ಬೇರೆಯವರು ಇದು ಭಿಕ್ಷೆ ಅಂತ ಬೈಬೋದು, ನನಗೇನು ಇಲ್ಲ, ನಾನು ಮಾತನಾಡ್ತೀನಿ, ನನ್ನ ಅಭಿಪ್ರಾಯ ಹೇಳ್ತೀನಿ. ಸೊ ಬಹುತೇಕ ಇಂಡಿಪೆಂಡೆಂಟ್ ಜರ್ನಲಿಸಮ್ ಮಾಡುವವರೇನಿದ್ದಾರೆ ಅವರು ಜನರ ಕೊಡುವ ಸಹಾಯದಿಂದಲೇ ಬದುಕ್ತಾರೆ. ಇದು ಶಶಿಧರ್ ಭಟ್ ಮಾತ್ರ ಅಲ್ಲ, ಅದು ರವೀಶ್ ಕುಮಾರಿಂದ ಶಶಿಧರ್ ಭಟ್ರವರೆಗೆ. ಯಾಕೆಂದರೆ ನಮ್ಮದು ವಿಭಿನ್ನ ಧ್ವನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.